ಮೊನ್ನೆ ಉದಗನಹಳ್ಳಿ ರೋಡ್ಗೆ ಗುದ್ದಲು ಪೂಜೆ ಬಂದಾಗ ಸಾಹೇಬ್ರನ್ನು ಕೇಳಿದ್ವಿ, ಪ್ರದೀಪ್ ಸಾಹೇಬ್ರನ್ನು. ಸಿದ್ಧಗನಹಳ್ಳಿ ರಸ್ತೆಯನ್ನು ಮಾಡಿಸಿ ನಿಮ್ಮೂರಿಗೆ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾತು ಉಳಿಸ್ಕೊಂಡಿದ್ದಾರೆ. ಎಲ್ಲ ಗಾಡಿಗಳು ಓಡಾಡಕ್ಕೂ ಆಗಲ್ಲ, 2 ವೀಲರ್ ಹೋಗೋಕ್ಕೂ ಆಗಲ್ಲ ಪಾಪ. ಆ ಸಿದ್ಧಗನಹಳ್ಳಿ ಅವರು ಹಾಲ್ ತಗೊಂಡು ರಾಮಪಟ್ಟಣಕ್ಕೆ ಬರಬೇಕು. ರಾಮಪಟ್ಟಣದಿಂದ ಸಿದ್ಧಗನಹಳ್ಳಿವರೆಗೂ 2 ಕೋಟಿ ರು ವೆಚ್ಚದಲ್ಲಿ ಸಿಸಿ ರೋಡ್ ಅನ್ನ ಹಾಕಿಕೊಡ್ತಾ ಇದ್ದಾರೆ. ಜಮಾನದಿಂದ ನಾವು ಹುಟ್ಟಿದ್ವು ಇಲ್ವೋ ಗೊತ್ತಿಲ್ಲ, ಅದ್ರ ಮುಂಚೆ ನಾನು ಯಾರೇ ಮಾಡಿದ ಕೆಲಸ ಪ್ರದೀಪ್ ಸಾಹೇಬ್ ಅವರು ಮಾಡಿದ್ದಾರೆ. ಮೊದಲನೇದಾಗಿ ಅಭಿವೃದ್ಧಿಯತ್ತ ನಮ್ಮ ದಿಟ್ಟ ಹೆಜ್ಜೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥವ್ರು ಹಳ್ಳಿಯ ಒಂದು ಉದ್ಧಾರದಲ್ಲಿ ನಮ್ಮ ಉದ್ಧಾರ ಇದೆ ಅಂತಕ್ಕಂಥದ್ದನ್ನ ಮನಗಂಡು ಪ್ರತಿ ಹಳ್ಳಿಗೂ ಭೇಟಿ ಮಾಡಿ ಇವತ್ತು ನಮ್ಮ ಮಂಡಿಕಲ್ ಹೋಬಳಿಯ ರಾಮಪಟ್ಟಣದಿಂದ ಸಿದ್ಧಗನಹಳ್ಳಿವರೆಗೂ 2 ಕೋಟಿ ರು ವೆಚ್ಚದಲ್ಲಿ ಸಿಸಿ ರೋಡ್ ಅನ್ನ ಹಾಕಿಕೊಡ್ತಾ ಇದ್ದಾರೆ. ಅವರ ಒಂದು ಅಭಿವೃದ್ಧಿ ಹೇಗಿದೆ ಅಂತಂದ್ರೆ, ಪ್ರದೀಪ್ ಈಶ್ವರ್ ಅಂತಂದ್ರೆ ಇವತ್ತೊಂದು ನಂಬಿಕೆ, ಪ್ರದೀಪ್ ಈಶ್ವರ್ ಅಂತಂದ್ರೆ ಒಂದು ವಿಶ್ವಾಸ, ಪ್ರದೀಪ್ ಈಶ್ವರ್ ಅಂದ್ರೆ ಒಂದು ಶಕ್ತಿ, ಪ್ರದೀಪ್ ಈಶ್ವರ್ ಅಂತಂದ್ರೆ ಒಂದು ಅಹಿಂದ ವರ್ಗದ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾ ಇದ್ದಾರೆ. ಅವರಿಗೆ ಈ ಕೆಲಸಗಳು ತಮ್ಮ ಕೆಲಸ ಅಂತ ತಿಳ್ಕೊಂಡು ಹಳ್ಳಿಗಳ ಒಂದು ಉದ್ಧಾರವನ್ನ ಮನಗಂಡು ಪ್ರತಿ ಹಳ್ಳಿಗೂ ಹೋಗಿರ್ತಕ್ಕಂಥ ಪ್ರತಿ ಹಳ್ಳಿಯಲ್ಲೂ ಅವರು ಸಿಸಿ ರೋಡ್ಗಳಾಗಿರ್ಲಿ, ಚರಂಡಿಗಳಾಗಿರ್ಲಿ, ಜನ ಏನ್ ಬಯಸಿದ್ರೆ ಅದನ್ನ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅಂದ್ರೆ ಇವತ್ತು ಅಭಿವೃದ್ಧಿ ಅಂದ್ರೆ ಪ್ರದೀಪ್ ಈಶ್ವರ್ ಅಂತ ನಾನು ಹೇಳ್ತಾ, ಸೊ ಇನ್ನೂ ಅವರು ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿಕ್ಕೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಸಿಗ್ಲಿ ಅಂತ ನಾವೆಲ್ಲ ಆಶಿಸ್ತಾ. ನಮ್ಮ ಹೆಸರು ರಾಮಕೃಷ್ಣಪ್ಪ ಅಂತ ಹೇಳಿ, ನಮ್ದು ಸಿದ್ಧಗನಹಳ್ಳಿ. ಸುಮಾರು 25 ವರ್ಷದ ಮೇಲಿಂದ ಸುಮಾರು ಈ ರೋಡಿನ ಸಮಸ್ಯೆ ಸುಮಾರು ಜನ ಹತ್ರ ಹೇಳ್ಕೊಂಡಿದ್ದೀವಿ, ಯಾರು ಸ್ಪಂದನೆ ಕೊಟ್ಟಿಲ್ಲ. ಮೊನ್ನೆ ಉದಗನಹಳ್ಳಿ ರೋಡ್ಗೆ ಗುದ್ದಲು ಪೂಜೆ ಬಂದಾಗ ಸಾಹೇಬ್ರನ್ನು ಕೇಳಿದ್ವಿ, ಪ್ರದೀಪ್ ಸಾಹೇಬ್ರನ್ನು. ಸಿದ್ಧಗನಹಳ್ಳಿ ರಸ್ತೆಯನ್ನು ಮಾಡಿಸಿ ನಿಮ್ಮೂರಿಗೆ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾತು ಉಳಿಸ್ಕೊಂಡಿದ್ದಾರೆ. ಅವ್ರ ಮಾತು ಉಳಿಸ್ಕೊಂಡಿದ್ದ ಅವರಿಗೆ ಧನ್ಯವಾದಗಳು. ಏನಂತ ಮತ್ತೊಮ್ಮೆ ಇಂತಹ ಜನಪ್ರತಿ ಮತ್ತೊಮ್ಮೆ ಆಯ್ಕೆ ಆಗಿ ಬರಬೇಕು. ಪ್ರತಿಯೊಬ್ಬರಿಗೂ ಯಾವ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಮನೆಗೆ ಅವರು ಸಂದರ್ಶನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಹತ್ತಿರದವಾಗಿ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಬಸ್ನ ಅಭಾವ ಇತ್ತು, ಸ್ಕೂಲ್ ಹುಡುಗರು ಹೋಗ್ಬೇಕಾಗಿತ್ತು ಬೆಳಗ್ಗೆ 6 ಗಂಟೆಗೆ. ಸರ್ ಈ ಥರ ಕಳಿಸ್ಕೊಳ್ಬೇಕು ಅಂದ್ರು. ಬೆಳಗ್ಗೆ 10:30 11 ಗಂಟೆಯಲ್ಲಿ ಹೇಳಿದ್ದು, ಸಾಯಂಕಾಲ 5:45 6 ಗಂಟೆಗೆ ನಮ್ಮ ಊರಿಗೆ ಬಸ್ ಕಳಿಸ್ಕೊಂಡಿದ್ದಾರೆ. ಅದರಿಂದ ಇಂಥ ಒಳ್ಳೆ ಪ್ರತಿನಿಧಿ ಮತ್ತೊಮ್ಮೆ ಬಂದು ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು. ಮುಂದೆ ಇಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕಂತ ನನ್ನ ಆಸೆ ಇದೆ. ಮೊದಲು ಒಂದು 25 ವರ್ಷದಿಂದ ಬಚ್ಚೇಗೌಡ ಸಾಹೇಬ್ರು MLA ಆಗಿದ್ದಾಗ ಅವರು ಮಾಡಿದ್ರು. ಆವತ್ತಿನಿಂದ ಇವತ್ತುವರೆಗೂ ಎಲ್ಲಿ ಬಿದ್ದು ಹೋಗ್ತಾರೋ ಹುಡುಗರು, ಎಲ್ಲಿ ಗಾಡಿಗಳು ಇದಾಗುತ್ತೋ ಆ ತರ ಇದಾಗಿತ್ತು. ಆದ್ರಿಂದ ಇವಾಗ ಎಲ್ರಿಗೂ ಸ್ಪಂದನೆ ಕೊಟ್ಟು ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಈ ಊರಿನ ಜನಗಳೆಲ್ಲ ಅವರಿಗೆ ರುಚಿ ಋಣಿಯಾಗಿರ್ತೀವಿ ಅಂತ ಹೇಳುತ್ತಾ. ರಾಮಪಟ್ಟಣ ಗ್ರಾಮದಲ್ಲ ಮಹಬೂಬ್ ಬಾಷಾ ಅಂತ ಕಾಂಗ್ರೆಸ್ ಅಲ್ಲಿ ಲೀಡ್ರು, ಒಂದು 20-30 ವರ್ಷದಿಂದ ಯಾರು ಮಾಡಿಲ್ಲ. ಈ ಸಿದ್ಧಗನಹಳ್ಳಿ ನಾಗಸನಹಳ್ಳಿ ಒಂಟೂರ್ಗೆ ಹೋಗೋ ರಸ್ತೆಗೆ ನಾವು MLA ಸಾಹೇಬ್ರಿಗೆ 1-3 ಸಲ ಹೇಳಿದ್ದೀವಿ. ಪಾಪ ಅವರು ದಯವಿಟ್ಟು ಮಾಡ್ತಾ ಇದ್ದಾರೆ. ಅವ್ರ ದೇವ್ರು ಒಳ್ಳೇದು ಮಾಡಲಿ. ಇಂತಹ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಪ್ರದೀಪ್ ಸಾಹೇಬ್ರು. ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಗಾಡಿಗಳು ಓಡಾಡಕ್ಕೂ ಆಗಲ್ಲ, 2 ವೀಲರ್ ಹೋಗೋಕ್ಕೂ ಆಗಲ್ಲ ಪಾಪ. ಆ ಸಿದ್ಧಗನಹಳ್ಳಿ ಅವರು ಹಾಲ್ ತಗೊಂಡು ರಾಮಪಟ್ಟಣಕ್ಕೆ ಬರಬೇಕು. ರಾಮಪಟ್ಟಣದಿಂದ ಇಲ್ಲಿ ಹೋಗ್ಬೇಕು ಅಂದ್ರೆ ಸಮಸ್ಯೆ ಇತ್ತು, ಬಸ್ಸಿನ ಸಮಸ್ಯೆ ಇತ್ತು. ಪಾಪ ಒಂದ್ ದಿವಸ ಬಂದರು ಸಾಹೇಬ್ರು, ಬಂದಿದ್ದ ದಿವಸನೇ ಸಾಯಂಕಾಲನೇ ಬಸ್ ಕಳಿಸಿದ್ರು ಸಿದ್ಧಗನಹಳ್ಳಿಗೆ, ಒಂಟೂರ್ಗೆ, ನಾಗಸನಹಳ್ಳಿಗೆ. 3 ಹಳ್ಳಿಗಳಿಗೂ ಬಸ್ಸೇ ಇರ್ಲಿಲ್ಲ. ಜಮಾನದಿಂದ ನಾವು ಹುಟ್ಟಿದ್ವು ಇಲ್ವೋ ಗೊತ್ತಿಲ್ಲ, ಅದ್ರ ಮುಂಚೆ ನಾನು ಯಾರೇ ಮಾಡಿದ ಕೆಲಸ ಪ್ರದೀಪ್ ಸಾಹೇಬ್ ಅವರು ಮಾಡಿದ್ದಾರೆ.